ಫುಲ್ ಟೆನ್ಷನ್ ಆಗೋಗಿದ್ಲು. ನಾನು ಬರಲಿಲ್ಲ ಅಂದರೆ ಹೋಗೋದೇ ಇಲ್ಲ ಒಳಗಡೆ ಅಂತ ಡಾಕ್ಟರ್ಗೆಲ್ಲ. ಎಲ್ರದ್ದು ಫೋನ್ ಬರ್ತಾ ಉಂಟು ನನಗೆ. ಈಗ ಅಲ್ಲಿ ಬರ್ಬೋದು, ನಾನು ಸೈಲೆಂಟಲ್ಲಿ ಇಟ್ಟು ಬಂದೆ. ಇಲ್ಲ, ವೆಯ್ಟ್ ಮಾಡೋದೇನು ವೆಯ್ಟ್ ಮಾಡಬೇಕೀಗ. ನಿನಗೇನು ಬೇಬಿ ಬೇಕು, ಬಾಯ್ ಗರ್ಲ್? ನನಗೆ ನನ್ನ ಜೊತೆ ನನ್ನ ಮಗು ಕೊಡಿ, ಹೆಲ್ದಿ ಆಗಿದ್ರೆ ಸಾಕು ಅಂತ ನಾನು ಮಾತಾಡಿ ಏನಂತ ಮಾತಾಡೋದು, ಹೇಳಿದ್ದೆ ಹೇಳ್ಬೇಕು, ಎಲ್ಲರ ಹತ್ರ ಹೇಳಿದ್ದೆ ಹೇಳ್ಬೇಕಲ್ಲ. ಟೈಮ್, ಹೌದು, ಟೈಮ್ ಬರಬೇಕು, ಪೇಷನ್ಸ್, ವೇಟ್ ಮಾಡಬೇಕು. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತು ಆನೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು. ತುಂಬ ಜನರಿಗಿದ್ದಂಥ ಪ್ರಶ್ನೆ ಏನು, ಸಿ ಸೆಕ್ಷನ್ ನಾರ್ಮಲ್ ಡೆಲಿವರಿ ಹೇಳಿ ಅಂತ. ಸೊ ಹಾಗಾಗಿ ತುಂಬ ಜನ ಪೇರೆಂಟ್ಸ್ ಆಗೋರು ಇರ್ಬೋದು ಅಥವಾ ಫ್ಯಾಮಿಲೀಸ್ ಈ ವಿಡಿಯೋಸ್ನ ನೋಡ್ತಾ ಇರ್ತಾರೆ. ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನನ್ನ ರಿಯಲ್ ಆನೆಸ್ಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನನ್ನ ಪ್ರೆಗ್ನೆನ್ಸಿ ಡೇಸ್ ಹೇಗಿತ್ತು, ನಾನು ಆ್ಯಕ್ಟಿವ್ ಆಗಿದ್ನಾ ಇಲ್ವಾ, ಬಿ ವೆರಿ ವೆರಿ ಫ್ರ್ಯಾಂಕ್. ಫಸ್ಟ್ 3 ಮಂತ್ಸು ಸ್ವಲ್ಪ ಕಮ್ಮಿ ಆ್ಯಕ್ಟಿವ್, ಅವಾಗ ಫುಲ್ಲು ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್. ಸೆಕೆಂಡ್ ಆಮೇಲೆ 4 ಮಂತ್ಸ್ ಟು 7 ಮಂತ್ಸ್ ಫುಲ್ ಆ್ಯಕ್ಟಿವ್, ಮ್ಯಾಕ್ಸಿಮಮ್ ಫುಲ್ ಎಲ್ಲ ಓಡಾಡಿ ಮನೆಯೆಲ್ಲ ಇಂಟೀರಿಯರ್ ಎಲ್ಲ ಮಾಡಿಸಿ ಸಖತ್ ಆ್ಯಕ್ಟಿವ್ ಆಗಿದ್ದೆ. 7 to 9 ಅನದರ್ 2 ಮಂತ್ಸ್ ಆಮೇಲೆ ಸ್ವಲ್ಪ ರೆಸ್ಟ್, ಯಾಕೆಂದರೆ ಸರ್ವಿಕ್ ಶಾರ್ಟ್ ಆಗಿದೆ, ರಿಸ್ಕ್ ತೊಗೊಳೋದು ಬೇಡ ಅಂತ 2 ಮಂತ್ಸ್ ರೆಸ್ಟ್. ಮತ್ತೆ ಆಮೇಲೆ ಆಕ್ಟಿವ್ ಆಗೇ ಇದ್ದೆ. ಓವರ್ ಆಲ್ ಮ್ಯಾಕ್ಸಿಮಮ್ ಆಕ್ಟಿವ್, ಕೆಲವೊಂದು ಟೈಮ್ ರೆಸ್ಟ್ ಇತ್ತು ಅಷ್ಟೇ. ಆ್ಯಂಡ್ ನಾನು ವರ್ಕೌಟ್ ಬೇರೆ ಮಾಡ್ತಾ ಇದ್ದೆ, ಬಿಕಾಸ್ ಎಲ್ಲ ತಾಯಂದ್ರಿಗೂ ಆಸೆ ಏನು, ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನೋ ಆಸೆ ಅಲ್ವಾ. ಸೊ ನಾನು ಅದೇ ರೀತಿ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೆ. ಯಾವ ರೀತಿ ವರ್ಕೌಟ್ ಮಾಡಬೇಕು, ನಾರ್ಮಲ್ ಡೆಲಿವರಿ ಆಗುತ್ತೆ, ಅದನ್ನೆಲ್ಲ ನಾನು ಆನ್ಲೈನ್ ಕ್ಲಾಸಸ್ ಮುಖಾಂತರ ಮಾಡ್ತಾ ಇದ್ದೆ, ಆಯಿತಾ. ಬಟ್ ನಮಗೆ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಅಂದರೆ, ಸ್ಟಾರ್ಟಿಂಗಲ್ಲಿ ಸರ್ವಿಕ್ ಸೈಜ್ ಚಿಕ್ಕದಿದೆ, ಪ್ರೀಮೆಚೂರ್ ಬೇಬಿ ಆಗೋ ಚಾನ್ಸಸ್ ಇದೆ, ಎನಿ ಟೈಮ್ ಡೆಲಿವರಿ ಆಗ್ಬೋದು. ಸೊ ಹಾಗಾಗಿ ರೆಸ್ಟಲ್ಲಿ ಇರಬೇಕು ಅಂದಿದ್ರು ಅಲ್ವಾ. ಅದಾದಮೇಲೆ ನಾನು ರೆಸ್ಟಲ್ಲಿದ್ದೆ. ಇನ್ನೇನು ಸರ್ವಿಕ್ ಸೈಜ್ ಶಾರ್ಟ್ ಆದರೂ ಪರವಾಗಿಲ್ಲ ಅಂತ ಅಂದರು. ಸರ್ವಿಕ್ಸ್ ಫೇವರೇಬಲ್ ಇದೆ, ಎನಿ ಟೈಮ್ ಡೆಲಿವರಿ ಆಗ್ಬೋದು ಅಂತ ಹೇಳಿದ್ರು. ಇನ್ನೇನು ನಾವು 38 ವೀಕಿಗೆ ಡೆಲಿವರಿ ಆಗುತ್ತೆ ಅಂತ ಅಂದ್ಕೊಂಡ್ರೆ 40th ವೀಕ್ ತನಕನೂ, ಲಾಸ್ಟ್ ಮೂಮೆಂಟ್ ತನಕನೂ ನೋ ಚಾನ್ಸ್, ಒಂದು ಚೂರು ಸೈನ್ ಇಲ್ಲ. ಸೊ ಅಂದ್ಕೊಳ್ಳಿ, ಹೀಗೆಲ್ಲ ಇದ್ದಾಗ ನಮಗೆ ಎಷ್ಟು ಭಯದಿಂದ ಇದ್ವಿ. ನಾನು 2 ಮಂತ್ಸ್ ಫುಲ್ ರೆಸ್ಟಲ್ಲಿದ್ದೆ. ಆ ರೆಸ್ಟ್ ಟೈಮ್ನಲ್ಲಿ ನಾನು ವೇಟ್ ಗೇನ್ ಆಗಿದ್ದೀನಿ, ಬಿಕಾಸ್ ತಿನ್ನೋದು ಮಲ್ಗೋದು, ಬಾಡಿಗೆ ಎಕ್ಸಸೈಸೇ ಇರ್ತಾ ಇರಲಿಲ್ಲ, ಸಖತ್ ವೇಟ್ ಗೇನ್ ಆಗಿದೆ ನಾನು. 10 to 15 kgs ನಾರ್ಮಲ್ ಅಂತಾರೆ, ಬಟ್ ಎಷ್ಟಾಗಿದೆ ನಾನು, ಮೋರ್ ದೆನ್ 15 ಅಲ್ವಾ, 17 kgs ಜಾಸ್ತಿ ಆಗಿದೆ ನಾನು. ಸೊ ಏನು ಮಾಡೋದಕ್ಕಾಗ್ತಾ ಇರಲಿಲ್ಲ. ಲಾಸ್ಟಿಗೆ ನನ್ನ ಕೈಲಿ ಆದಷ್ಟು ನಾನು ವರ್ಕೌಟ್ ಮಾಡಿ ಎಲ್ಲ ಮಾಡ್ತಾಯಿದ್ದೆ. ಮಧ್ಯದಲ್ಲಿ ವರ್ಕೌಟ್ ಎಲ್ಲ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ನಮ್ಮ ಕೈಯಿಂದ ಆದಷ್ಟು ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಬಟ್ ಎಲ್ಲ ಸಿಚುವೇಶನ್ ನಮ್ಮ ಕೈಲಿರುತ್ತೆ, ನಾವು ಅಂದ್ಕೊಂಡಂಗೆ ಇರುತ್ತಾ. ಈ ವಿಡಿಯೋ ನೋಡ್ತಾ ನಿಮಗೂ ಅದು ಗೊತ್ತಾಗುತ್ತೆ. ಏನು ಸಮಾಚಾರ, ಏನು ಸುದ್ದಿ? ಸದ್ಯಕ್ಕೆ ಏನು ಸುದ್ದಿ ಇಲ್ಲ. ಸುದ್ದಿ ಏನಿಲ್ಲ, ಬೆಳಿಗ್ಗೆ ಹೇಳುವಾಗ ಏನು ಸುದ್ದಿ ಇಲ್ಲ. ನಮ್ಮ ಪೇಷಂಟ್ ಆರಾಮದಲ್ಲಿದ್ದಾರಪ್ಪ. ಈಗ ಏನು ಮಾಡೋದು ಅಂತ ಇಲ್ಲ, ವೆಯ್ಟ್ ಮಾಡೋದೇನು ವೆಯ್ಟ್ ಮಾಡಬೇಕೀಗ. ಟೈಮ್, ಹೌದು, ಟೈಮ್ ಬರಬೇಕು, ಪೇಷನ್ಸ್, ವೇಟ್ ಮಾಡಬೇಕು. ಡೋಸ್ ಜಾಸ್ತಿ ಮಾಡೋದ್ರಾ? ಭಾಳ ಪೇಷನ್ಸ್ ಟೆಸ್ಟ್ ಮಾಡ್ತಾ ಇದ್ದಾರಲ್ಲ. ಪೇಷನ್ಸ್ ಏತು ನಾನು ಟೆಸ್ಟ್ ಮಲ್ಪುನ ಅಂತ. ಅದಕ್ಕೆ ನಾನು ಅದಾದ ತಿನ್ನಿಯರೊಂದಕ್ಕೆ ಏನು ನೋಡಿದ್ದೆ. ಏನಾದ್ರೂ ಆಸೆ ಇದೆಯಾ ದೀಪು? ಏನಾದ್ರೂ ಬಾಕಿ ಇದೆಯಾ ತಿನ್ನೋದೊಳಗೆ? ಇಲ್ಲಲ್ಲ. ಸ್ಟೇಷನ್ ಕೆಳಗಡೆ ಇದ್ರೆ ಪ್ರೋಗ್ರೆಸ್ ಬೇಗ ಆಗುತ್ತೆ, ಇಲ್ಲ ಅಂತಂದ್ರೆ ದಟ್ ಇಟ್ ಸೆಲ್ಫ್ ವಿಲ್ ಟೇಕ್ ಟೈಮ್. ಸೊ ಇಟ್ ವಿಲ್ ಗೋ ಆನ್ ಫಾರ್ ಸಮ್ ಟೈಮ್. ಅವರ ಥ್ರೆಶೋಲ್ಡ್ಸ್ ಎಲ್ಲ ಐ ಡೋಂಟ್ ನೋ ಅಲ್ಲಿ ಹೇಗೆ ಪ್ರೋಟೋಕಾಲ್ಸ್ ಅಂತ, but it will take time. They will assess every 4 hours. First few hours may be slow. As long as FSR is all right, not to worry. Continuous monitoring validate CTG. ಸ್ಲೋ ಪ್ರೋಗ್ರೆಸ್ ಇರೋದ್ರಿಂದ ದೀಪುನು ಚೆಕ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ನಿಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡಿ ಚೆಕ್ ಮಾಡಿ, ಈ ಥರ ಎಲ್ಲ ಸಿಚುವೇಶನ್ಸ್ ಆಗುತ್ತಾ, ಇಸ್ ಆಲ್ ನಾರ್ಮಲ್ ಅಂತ. ಆಬ್ವಿಯಸ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದಮೇಲೆ ನಮಗೂ ಅನಿಸುತ್ತೆ, ಯಾಕೆ ಈ ಥರ, ಯಾಕೆ ಪ್ರೋಗ್ರೆಸ್ಸೇ ಇಲ್ಲ, ಏನಾಗುತ್ತೆ ನೆಕ್ಸ್ಟ್, ಯಾವ ರೀತಿ ಸ್ಟೆಪ್ಸ್ ತಗೋಬೋದು ಡಾಕ್ಟರ್ಸ್. ಬಿಕಾಸ್ ನನಗೆ ತುಂಬ ಆಸೆ ಇತ್ತು ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ. ಸೊ ಅದಾಗುತ್ತಾ ಇಲ್ವಾ ಅನ್ನೋ ಯೋಚನೆ ಬರ್ತಾನೆ ಇತ್ತು. ಸೊ ಹಾಗಾಗಿ ಕ್ರಾಸ್ ಚೆಕ್ ಮಾಡ್ತಾ ಇದ್ವಿ.
ಸೊ ಲಾಸ್ಟ್ ಮಿನಿಟ್ ತನಕನೂ ಡಾಕ್ಟರ್ ಟ್ರೈ ಮಾಡ್ತಾನೆ ಇದ್ರು. ಬೆಳಿಗ್ಗೆ ನನಗೆ ಹೇಳಿದ್ರು, ಡಾಕ್ಟರ್ ಟ್ರೈ ಮಾಡೋಣ, ಇದರಲ್ಲಿ ಆದರೆ ಆಗುತ್ತೆ, ಇಂಡ್ಯೂಸ್ ಮಾಡಿದ್ದೀವಿ, ಇಲ್ಲ ಅಂದರೆ ಸಿ ಸೆಕ್ಷನ್ಗೆ ಪ್ರಿಪೇರ್ ಆಗಿ ಅಂತ ಹೇಳಿದ್ರು. ಆಯಿತಾ, ನನಗೆ ಸಿ ಸೆಕ್ಷನ್ ಬೇಡ ಅಂತ, ನನಗೆ ನಾರ್ಮಲ್ ಡೆಲಿವರಿನೇ ಬೇಕು, ನಾರ್ಮಲ್ ಡೆಲಿವರಿನೇ ಆಗಬೇಕು ಅನ್ನೋ ಆಸೆಯಲ್ಲಿದ್ದೆ. ದೀಪುನು ಅದೇ ಆಸೆಯಲ್ಲಿದ್ದರು, ಮನೆಯವರು ಅದೇ ಆಸೆಯಲ್ಲಿರ್ತಾರೆ, ಎಲ್ಲರ ಆಸೆನೂ ಅದೇ ಆಗಿರುತ್ತೆ ಅಲ್ವಾ. ಅದಾದಮೇಲೆ ಮಧ್ಯಾಹ್ನ ಅಷ್ಟರಲ್ಲಿ ಡಾಕ್ಟರ್ ಕನ್ಫರ್ಮೇ ಮಾಡಿಬಿಟ್ರು ಆಗಲ್ಲ ಅಂತಲ್ಲ. 1 o'clock ಅಷ್ಟೊತ್ತಿಗೆ ಅವ್ರಿಗೆ ಹಾಂ ಪ್ರೋಗ್ರೆಸ್ ಆಗ್ತಾ ಇಲ್ಲ, ಸಿಸೇರಿಯನ್ಗೆ ರೆಡಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ನಾನು ಅಂದ್ರೂ ಐ ವಾಸಂಟ್ ರೆಡಿ, ಇಲ್ಲ ಟ್ರೈ ಮಾಡಿ ಅಂತ ಹೇಳ್ತಾನೆ ಇದ್ನಲ್ಲ. 3 o'clock ಮತ್ತೊಂದು ಸತಿ ಬಂದು ಅವರು ಟೆಸ್ಟ್ ಮಾಡಿದ್ದು ನನಗೆ ಇನ್ನೂ ನೆನಪಿದೆ. ಆ್ಯಂಡ್ ದೇ ಸೆಡ್ ಇಲ್ಲ, ಜಸ್ಟ್ 3 centimeter ಮಾತ್ರ ಡೈಲೇಟ್ ಆಗಿದೆ. ಅಂದರೆ ಮಗು ತಲೆ ಕೆಳಗಡೆ ಇರಲಿಲ್ವ ಅನ್ನೋ ಪ್ರಶ್ನೆ ಇರ್ಬೋದು ನಿಮ್ಮದು. ಹೆಂಗಿತ್ತು? ಮಗು ಪೊಸಿಷನ್ ಕರೆಕ್ಟಾಗೇ ಇತ್ತು, ಕೆಳಗಡೆನೇ ಇತ್ತು, ಆದರೆ ಫುಲ್ ಕೆಳಗಡೆ ಬರ್ತಾ ಇಲ್ಲ, ಜಾಸ್ತಿ ಡೈಲೇಟ್ ಆಗಿಲ್ಲ. ಅದು ಸಮಸ್ಯೆ ಆಗಿತ್ತು. ಯಾಕೆ ಇವ್ರಿಗೆ ಸಿ ಸೆಕ್ಷನ್, ಇವ್ರು ಆ್ಯಕ್ಟಿವ್ ಆಗಿರಲಿಲ್ಲ ಅನಿಸುತ್ತೆ, ಅಥವಾ ವೆಯ್ಟ್ ಗೇನ್ ಜಾಸ್ತಿ ಆಗಿತ್ತಾ, ಅಥವಾ ಇನ್ನೇನಾದರೂ ಪ್ರಾಬ್ಲಮ್ ಇತ್ತಾ, ಅಥವಾ ಇವ್ರಿಗೆ ನಾರ್ಮಲ್ ಡೆಲಿವರಿನೇ ಬೇಡ ಇತ್ತಾ, ಹಲವಾರು ಪ್ರಶ್ನೆಗಳು ಇರ್ಬೋದು ಅಲ್ವಾ. ಇವ್ರ ಅಮ್ಮನಿಗೆಲ್ಲ ಹೆಂಗಿತ್ತು, ನನ್ನ ಮಮ್ಮಿಗೆ ಎಂಟೈರ್ ಫ್ಯಾಮಿಲಿಗೆ ಇದ್ದಿದ್ದು ನಾರ್ಮಲ್ ಡೆಲಿವರಿ. ಸೊ ನಾನು ಫುಲ್ ಕಾನ್ಫಿಡೆಂಟ್ ಆಗಿದ್ದೆ, ನಾನು ಇನ್ನೇನು ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡಿದ್ದೀನಿ, ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ನಾನು, ಸರ್ವಿಕ್ಸ್ ಬೇರೆ ಫೇವರೇಬಲ್ ಆಗಿದೆ ನಂದು, ನಾರ್ಮಲ್ ಡೆಲಿವರಿ 100% ನಾನು ಕಾನ್ಫಿಡೆಂಟಾಗಿ ಎಲ್ಲರಿಗೂ ಹೇಳ್ತಾ ಇದ್ದೆ ಅಲ್ವಾ. ಬಟ್ ಹಿಂಗಾಗೋಯ್ತು. ಕೆಲವೊಬ್ಬರಿಗೆ ಮುಂಚೆನೇ ಡಾಕ್ಟರ್ ಹೇಳಿರ್ತಾರೆ ಅಲ್ವಾ, ಪ್ರೆಗ್ನೆನ್ಸಿ ಟೈಮ್ನಲ್ಲೇ ನಿಮ್ಮದು ಕೆಲವ್ರಿಗೆ ಹೈ ರಿಸ್ಕ್ ಹಾಂ ಪ್ಲಾಸೆಂಟಾ ಕೆಳಗಡೆ ಇದ್ರೆ, BP ರೈಸ್ ಆಗಿದ್ರೆ ಅವ್ರಿಗೆಲ್ಲ ಸಿಸೇರಿಯನ್ ಅಂತ ಸ್ಟಾರ್ಟಿಂಗ್ ಅಂದರೆ ಅವಾಗಲೇ ಹೇಳಿರ್ತಾರೆ. ಬಟ್ ಇದು ಲಾಸ್ಟ್ ಮೂಮೆಂಟ್ವರೆಗೂ ಯಾವ ಕಡೆ ಬೇಕಾದರೂ ಆಗ್ಬೋದು ಅಂತ ಇತ್ತು. ಆಮೇಲೆ ನನಗೆ ಇಂಡ್ಯೂಸ್ ಮಾಡಿದರು, ಅದ್ರ ಪೇನ್ ತಡ್ಕೊಳಕ್ಕಾಗಿಲ್ಲ. ಬಿಕಾಸ್ ಇಂಡ್ಯೂಸ್ ಮಾಡಿದಾಗ ಪೇನ್ ಜಾಸ್ತಿನೇ ಇರುತ್ತೆ ಆಯಿತಾ. ಆ ಪೇನ್ ತಡ್ಕೊಳಕ್ಕಾಗದೆ ನಾನು ಕಿರ್ಚಾಡ್ತಾ ಇದ್ದೆ, ಇಲ್ಲ ನನಗೆ ಏನು ಬೇಕು ಎಪಿಡ್ಯೂರಲ್ ಕೊಡಿ ಅಂತಲೇ ಹೇಳ್ತಾ ಇದ್ದೆ, ಕೊಡ್ತಾ ಇರಲಿಲ್ಲಲ್ಲ ಅವರು. ಆಮೇಲೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಕೊಟ್ರಲ್ಲ. ಹಾಂ, ಎಪಿಡ್ಯೂರಲ್ ಏನಕ್ಕೆ ಅಂದರೆ ಈಗ ಇನ್ನೇನು ಸಿಸೇರಿಯನ್ಗೆ ಹೋಗ್ಬೋದು, ಎಪಿಡ್ಯೂರಲ್ ಯಾಕೆ ಇನ್ನೊಂದ್ಸಲಿ ಅಂತ. ಬಟ್ ಇಲ್ಲ ಟ್ರೈ ಮಾಡೋಣ ಅಂತ ಆಮೇಲೆ ಪೇಯ್ನ್ ತುಂಬ ಜಾಸ್ತಿ ಆಗೋಯ್ತು, ತಡ್ಕೊಳಕ್ಕಾಗಿಲ್ಲ. ಆಮೇಲೆ ಎಪಿಡ್ಯೂರಲ್ ಇಂಜೆಕ್ಷನ್ ತಗೊಂಡ್ವಿ. ಅದರಲ್ಲಿ ಪೇಯ್ನ್ ತೀರಾ ಕಮ್ಮಿ ಆಯಿತು. ಸೊ ನೀವು ಅಕಸ್ಮಾತ್ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾ ಇದ್ರೆ, ಐ ಆಮ್ ಟೆಲಿಂಗ್ ಯು ವೆರಿ ಆನೆಸ್ಟ್ಲಿ, ತುಂಬ ಪೇಯ್ನ್ ಇರುತ್ತೆ. ಬಟ್ ಆ ಪೇಯ್ನ ಕಂಟ್ರೋಲ್ ಮಾಡೋದಕ್ಕೆ ಮೆಡಿಸಿನ್ ಎಪಿಡ್ಯೂರಲ್ ಕೊಟ್ಟಾಗ ನಿಮ್ಮ ಪೇಯ್ನ್ ತುಂಬ ಕಮ್ಮಿ ಆಗುತ್ತೆ. ಸೊ ಆ ಪೇಯ್ನೇ ನಿಮಗೆ ಗೊತ್ತಾಗಲ್ಲ ಆಯಿತಾ. ಸೊ ಆ ಪೇಯ್ನ್ ಕಮ್ಮಿ ಆದಾಗ ಪುಷ್ ಮಾಡುವಂಥ ಕೆಪ್ಯಾಸಿಟಿ ನಮ್ಮಲ್ಲಿ ಬರುತ್ತೆ, ಎನರ್ಜಿ ಬರುತ್ತೆ. ಆ ಸ್ಟಾರ್ಟಿಂಗಲ್ಲಿ ತುಂಬ ಪೇಯ್ನ್ ಬರುತ್ತೆ ಅಲ್ವಾ ಬಾಡಿನಲ್ಲಿ, ಆ ಮೊಮೆಂಟಲ್ಲಿ ನಾವು ಬ್ರೀದಿಂಗ್ ಮಾಡಬೇಕು. ಆ ಬ್ರೀದಿಂಗ್ ಮಾಡಿದ್ರೆ ಒಳ್ಳೇದಂತಾರೆ, ಬಿಕಾಸ್ ಬಾಡಿನಲ್ಲಿ ಎನರ್ಜಿ ಹಾಗೆ ಸೇವ್ ಆಗುತ್ತೆ. ಆವಾಗ ನೀವು ನಾರ್ಮಲ್ ಡೆಲಿವರಿಗೆ ಎಲ್ಲ ಡೈಲೇಟ್ ಆಗಿರುತ್ತಲ್ಲ, ಆ ಲಾಸ್ಟ್ ಮೊಮೆಂಟ್ಗೆ ನಿಮಗೆ ಬಾಡಿನ ಪುಷ್ ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೇನೆ, ಬಿಕಾಸ್ ಇವರು ಅದನ್ನೇ ನನಗೆ ಹೇಳ್ತಾ ಇದ್ರಲ್ಲ, ಬ್ರೀದಿನ್ ಮಾಡು, ಇವಾಗ ಅಷ್ಟೊಂದು ಕಿರ್ಚಾಡಬೇಡ, ಆಮೇಲೆ ಎನರ್ಜಿ ಬೇಕು ಅಂತಿದ್ರು. ಸೊ ಎಪಿಡ್ಯೂರಲ್ ಇಸ್ ಸೇಫ್ ಆಯಿತಾ. ನಮ್ಮ ಪೇಯ್ನ್ ಕಂಟ್ರೋಲಿಗೆ ಬರಲಿ ಅಂತ ಅಲ್ಲ, ಬಟ್ ಪೇಯ್ನ್ ತಡ್ಕೊಳ್ಳುವಂಥ ಕೆಪ್ಯಾಸಿಟಿ ಇರಲಿ ಅಂತ ಅದನ್ನು ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ಸೇಫ್. ನಾನು ಸೆಲ್ಫಾಗಿ ಕೇಳಿದ್ದೆ ಅದನ್ನು, ಸೊ ನನಗೆ ಕೊಟ್ಟರು. ಅದಾದಮೇಲೆ ನಾನು ಅಂದ್ಕೊಂಡೆ, ಇನ್ನೆಷ್ಟು ನೋವಾದರೂ ಪರವಾಗಿಲ್ಲ, ನಾನು ತಡ್ಕೋಬೋದಲ್ವಾ ಅಂತ, ಇನ್ನೂ ವೆಯ್ಟ್ ಮಾಡೋಣ ಅಂತ ಇದ್ದೆ. ನಾನು ವೆಯ್ಟ್ ಮಾಡೋದ್ರಲ್ಲೇ ಇದ್ದೆ ನಾನು. ಬಟ್ ದೇ ಸೆಡ್ ನೋ, ಇನ್ನೂ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂತಲ್ಲ. ಆ ಮೂಮೆಂಟ್ಗೆ ನನಗೆ ಫುಲ್ ಬ್ಲ್ಯಾಂಕ್, ಏನಾಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ, ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ. ಒಂದು ಕಡೆಯಿಂದ ಬೇಜಾರು, ಇನ್ನೊಂದು ಕಡೆಯಿಂದ ನನಗೆ ಇಲ್ಲ, ಹೆಲ್ದಿ ಬೇಬಿ ಇಂಪಾರ್ಟೆಂಟ್. ಇವಾಗೇನು ನನ್ನ ಫೋಕಸ್ ಏನಿರಬೇಕು, ನಾನು ಸೇಫಾಗಿರಬೇಕು, ಮಗು ಸೇಫಾಗಿರಬೇಕು, ಅಷ್ಟೇ ಇಂಪಾರ್ಟೆಂಟ್ ಅಂತ. ನನಗೋಸ್ಕರ ಅಲ್ಲ, ಬಟ್ ಫ್ಯಾಮ್ಲಿಗೋಸ್ಕರ ನಾನು ಧೈರ್ಯ ಮಾಡಿಕೊಂಡು ನಾನು ಹೊರಟಿದ್ದಲ್ವಾ. ಫಸ್ಟ್ ಟೈಮ್ ಇಂಡ್ಯೂಸ್ ಮಾಡಿದಾಗ ಝೀರೋ ಪೇಯ್ನ್, ನೋ ಪೇಯ್ನ್ ಅಲ್ವಾ. ಸೆಕೆಂಡ್ ಟೈಮ್ ಇಂಡ್ಯೂಸ್ ಮಾಡಿದಾಗ ಪೇಯ್ನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಂಡ್ಯೂಸ್ ಮಾಡಿದಾಗ ನಾರ್ಮಲ್ ಪೇಯ್ನ್ಗಿಂತ ಜಾಸ್ತಿನೇ ಪೇಯ್ನ್ ಬರುತ್ತೆ. ಅಮ್ಮ ದೀಪು ಇಬ್ಬರೂ ಇದ್ದರು ಫುಲ್ ಡೇ ನನ್ನ ಜೊತೆಗೆ. ಆ್ಯಂಡ್ ಇಬ್ಬರೂ ವೆಯ್ಟ್ ಮಾಡ್ತಾಯಿದ್ರು, ಇವಾಗ ಇನ್ನೇನು ಜಾಸ್ತಿ ಪೇಯ್ನ್ ಬರ್ಬೋದು, ಪ್ರೋಗ್ರೆಸ್ ಆಗ್ಬೋದು, ನಾರ್ಮಲ್ ಡೆಲಿವರಿಗೆ ನಮಗೇನಾದರೂ ಚಾನ್ಸಸ್ ಇದೆ ಅಂತ. ನಾನು ಕಾಯ್ತಾ ಇದ್ದೀನಿ, ನೋಡಬೇಕು. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ, ನಿಮಗೂ ಇದೇ ರೀತಿ ಆಗಿತ್ತು, 40th ವೀಕ್ ತನಕ ಯಾವುದೇ ರೀತಿಯ ಸಿಗ್ನಲ್ಸ್ ಇರಲಿಲ್ಲ, ಆ್ಯಂಡ್ ಇಂಡ್ಯೂಸ್ ಮಾಡಿದ್ರು ಪೇಯ್ನ್ ಬರೋದಕ್ಕೆ ಅಂತ. ಸೊ ತುಂಬ ರಿಲೇಟೇಬಲ್ ಅನ್ನಿಸ್ತು, ತುಂಬ ಜನ ಹೆಣ್ಮಕ್ಳಿಗೆ ಈ ಥರ ಆಗುತ್ತೆ ಅಂತ. It will be normal. Waiting, let the baby settle down. Sure.
ರಾ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆವಾಗವಾಗ ಡಾಕ್ಟರ್ಸ್ ಬಂದು ಚೆಕ್ ಮಾಡ್ತಾಯಿದ್ರು, ಹೇಗೆ ಪ್ರೋಗ್ರೆಸ್ ಇದೆ, ಏನಾದರೂ ಪಾಸಿಟಿವ್ ಸೈನ್ಸ್ ಇದೆಯಾ, ಎನಿ ಚಾನ್ಸಸ್ ಫಾರ್ ನಾರ್ಮಲ್ ಡೆಲಿವ್ರಿನ. ಬಿಕಾಸ್ ನಾನು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ದೆ, ಇಲ್ಲ ನಾವು ಕಾಯೋಣ, ನಾರ್ಮಲ್ ಡೆಲಿವ್ರಿನೇ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ. ಅವ್ರಿಗೂ ಅದೇ ಆಸೆ ಇತ್ತು. ಬಟ್ ಪ್ರೋಗ್ರೆಸ್ ಇಲ್ಲ ಅಂದಾಗ ಅವ್ರು ವೆಯ್ಟ್ ಮಾಡೋದು ಬೇಡ ಅಂದಿದ್ರು. ಲೆಟ್ಸ್ ಸಿ. ಟೆನ್ಷನ್ ಆಗ್ತಾಯಿದೆ. ನೋವು ಬಿಟ್ಟು ಬಿಟ್ಟು ನೋವು ಕಾಣಿಸ್ತಿದೆ. ಜೋರಾಗಿ ಬರಬೇಕಲ್ವ, ಅದು ಬರ್ತಾ ಇಲ್ಲ. ಗೊತ್ತಿಲ್ಲ, ಡಾಕ್ಟ್ರಿಗೆ ಬರಬೇಕಷ್ಟೇ. 6 ಗಂಟೆಗೆ ಬರ್ತೇನೆ ಇದ್ದಾರೆ. ನನ್ನ ಮಗಳಿಗಂತೂ ನೋವು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನನಗೆ ಅವಳನ್ನು ನೋಡಲಿಕ್ಕಾಗೋದಿಲ್ಲ. ನಮ್ಮ ಮಡಿ ಒಳಗಿದ್ದಾರೆ. ನೋಡುವಾಗಲೂ ಬಾಗಿಲು ಕ್ಲೋಸ್ ಆಗ್ತದೆ. ನನ್ನ ಅಳಿಯದ ಡಾಕ್ಟ್ರ್ ಅದರಿಂದ ಇಷ್ಟ ಆದರೂ ಧೈರ್ಯದಲ್ಲಿದ್ದೇನೆ ಅಂದರೆ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು. ನಾನು ಅಂಕಲಲ್ಲಿ ಹೋಗ್ಲಿಕ್ಕೇ ಬರ್ತಿರಲಿಲ್ಲ. ನನಗೆ ಇಲ್ಲಿ ಯಾರಾದರೂ ಬೇಕಲ್ವ. ಈಗ ಅವರಿದ್ದದಕ್ಕೆ ನನಗೆ ಸ್ವಲ್ಪ ಆದರೂ ಧೈರ್ಯನೇ. ಯಾಕಂದರೆ ನಮ್ಮ ಅಮ್ಮ ಅಷ್ಟು ನನಗೆ ಧೈರ್ಯ ಇಲ್ಲಪ್ಪ. ಆಗಿನ ಕಾಲದೊಳಗೆ ತುಂಬ ಧೈರ್ಯ ಅಲ್ವ, ಅಷ್ಟು ಧೈರ್ಯ ಇಲ್ಲ. ಎಲ್ಲರದ್ದು ಫೋನ್ ಬರ್ತಾ ಉಂಟು ನನಗೆ. ಈಗ ಅಲ್ಲಿ ಬರ್ಬೋದು, ನಾನು ಸೈಲೆಂಟಲ್ಲಿ ಇಟ್ಟು ಬಂದೆ. ಮಾತಾಡಿ ಏನಂತ ಮಾತಾಡೋದು, ಹೇಳಿದ್ದೇ ಹೇಳಬೇಕು, ಎಲ್ಲರ ಹತ್ರ ಹೇಳಿದ್ದೇ ಹೇಳಬೇಕಲ್ಲ. ಅದಕ್ಕೆ ಸುಮ್ಮನೆ ಸೈಲೆಂಟ್ ಆಗಿರಲಿ ಅಂತ ಬಿಟ್ಟು ಬಂದೆ ಫೋನ್. ನಿಜ ಎಲ್ಲರೂ ಕಾಯ್ತಿದ್ದಾರೆ, ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೆ. ಮನೆಯವರು ಕಾಯ್ತಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಕಾಯ್ತಿದ್ದಾರೆ, ಎಲ್ಲರೂ ನನ್ನ ಮಗ ಸೊಸೆ ಕಾಯ್ತಿದ್ದಾರೆ. ಅವರು ಮೊನ್ನೆಯಿಂದ ದಿವಸಕ್ಕೊಂದು 4 ಸಲ ಫೋನ್ ಮಾಡ್ತಾರೆ. ಮಗ ಬೇರೆ, ಸೊಸೆ ಬೇರೆ. ಇವತ್ತೂ ಅಷ್ಟೇ ಫೋನ್ ಮಾಡ್ತಾನೆ ಇದ್ಲು. ನಾನೀಗ ಸೈಲೆಂಟ್ ಮಾಡಿದ್ದೇನೆ, ಗೊತ್ತಿಲ್ಲ ಈಗ ಯಾರ್ದೆಲ್ಲ ಫೋನ್ ಬಂದಿದ್ದು ನೋಡಬೇಕೀಗ. ಸೊಸೆ ಅಕ್ಕಂದು ಫೋನ್ ಬಂತು, ಅವಳು ಅಲ್ಲಿಂದ ಮಾತಾಡಿದ್ಲು. ಬಾಂಬೆಯಲ್ಲಿರೋದವಳು. ಎಂಟೈರ್ ಪ್ರೆಗ್ನೆನ್ಸಿನಲ್ಲಿ ನಾನು ಎವ್ರಿ ಡೇ ಫಸ್ಟ್ ನೋಡ್ತಾ ಇದ್ದಿದ್ದೆ ರಾಧಾಕೃಷ್ಣ ಫೋಟೋ, ಆಯಿತಾ. ಪುಟಾಣಿ ಪಾಪು ಥರ ತುಂಬ ಕ್ಯೂಟ್ ಆಗಿರುವಂಥ ಈ ಫೋಟೋ ಫ್ರೇಮ್ನ ನಾನು ಕಾಶಿಯಿಂದ ತಂದಿದ್ದೆ. ಸೊ ಅದನ್ನೇ ನೋಡ್ತಾ ಇದ್ದೆ. ನಾನು ನನ್ನ ಜೊತೆ ಅದನ್ನು ಹಾಸ್ಪಿಟಲ್ಗೂ ಕ್ಯಾರಿ ಮಾಡಿದ್ದೆ. ಇಷ್ಟರಲ್ಲಿ ನಮ್ಮ ಅತ್ತಿಗೆ ಕೂಡ ಬಂದರು. ಬೆಳಿಗ್ಗೆಯಿಂದ ಒಂದೆಷ್ಟು ಸತಿ ಕಾಲ್ ಮಾಡಿದ್ದಾರೆ ಅಮ್ಮನಿಗೆ, ಏನಾಯಿತು, ಏನು ನಡೀತಾ ಇದೆ ಇವಾಗ, ಏನು ಸುದ್ದಿ ಇದೆ ಅಂತ. ಆ್ಯಂಡ್ ಆಮೇಲೆ ಅವ್ರಿಗೆ ವೆಯ್ಟ್ ಮಾಡೋದಕ್ಕಾಗಿಲ್ಲ. ಅಮ್ಮನಿಗೂ ಸಪೋರ್ಟಿವ್ ಆಗಿರಬೇಕು, ಇಲ್ಲಿ ಬರಬೇಕು ನನ್ನ ಜೊತೆ ಅಂತ ಅವ್ರು ಬಂದೇ ಬಿಟ್ಟರು ಆಸ್ಪತ್ರೆಗೆ. ಸೊ ಇನ್ನು ಎಲ್ಲರೂ ವೇಟಿಂಗಲ್ಲಿದ್ದಾರೆ. Everything else is normal, right? Yeah, everything else is okay. Only progression is a little bit slow. But everything is okay. While dilation is less. You have seen such kind of scenarios where dilation would be less. If dilation is less, baby is not coming down, then cesarean. Cesarean only option. If it is too much time and not coming down, then But they have some advanced tools, right, where they use vacuum and all. So they don't try all of it. but at least for that also some it should have come out. If it is still high, it is high risk to pull out. ಫೈನಲಿ ಸಂಜೆ 6 ಗಂಟೆ ಆದ್ರೂ ಯಾವುದೇ ರೀತಿಯ ಪ್ರೋಗ್ರೆಸ್ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಡಾಕ್ಟರ್ಸ್ ಆ್ಯಂಡ್ ದೀಪು ಎಲ್ಲ ಡಿಸೈಡ್ ಮಾಡಿದ್ದು ಓಟಿಗೆ ಕರ್ಕೊಂಡು ಹೋಗೋಣ, C-section ಮಾಡೋಣ ಅಂತ. ಬಿಕಾಸ್ ದರ್ ಇಸ್ ನೋ ಅದರ್ ಆಪ್ಷನ್. ಆ್ಯಂಡ್ ಈ ಮೂಮೆಂಟಲ್ಲಿ ನಾನು ತುಂಬ ಡಿಸಪಾಯಿಂಟ್ ಆಗಿದೆ. ಬಿಕಾಸ್ ನಾನು ಆಸೆ ಇಟ್ಟಿದ್ದೆ ಒಂದು, ಆಗ್ತಾ ಇರೋದೇ ಇನ್ನೊಂದು ಅಂತ. ಹಾಗಂತ C-section ಇಸ್ ಬ್ಯಾಡ್ ಅಂತ ಅಲ್ಲ, ಬಟ್ ನಾನು ಪ್ರಿಪೇರ್ ಆಗಿರಲಿಲ್ಲ ಅದಕ್ಕೆ. ಸೊ ಏನೂ ಮಾಡೋದಕ್ಕಾಗಲ್ಲ. ದಿಸ್ ಇಸ್ ದಿ ಓನ್ಲಿ ಆಪ್ಷನ್ ಲೆಫ್ಟ್ ಈಗ. ನಿಮಗೆ ಹೆಂಗೆ ಅನ್ನಿಸ್ತು ಅಟ್ ದ್ಯಾಟ್ ಮೂಮೆಂಟ್? ಬಿಕಾಸ್ ನಿಮಗೂ ಆಸೆ ಇತ್ತಲ್ಲ, ತುಂಬ ಜನ ಹಸ್ಬೆಂಡ್ಸ್ಗೆ ನಿಮ್ಮ ಥರನೇ ಆಸೆ ಇರುತ್ತೆ ನಾರ್ಮಲ್ ಡೆಲಿವರಿ ಆಗಲಿ ಅಂತ. ಆಗದೆ ಇದ್ದಾಗ ಆ ಮಾತುಗಳು ಬರುತ್ತೆ, ಓ ಯು ಡಿಂಟ್ ಟ್ರೈ, ನೀನು ಬೆಸ್ಟ್ ಕೊಟ್ಟಿಲ್ಲ ಏನು ಅಂತ ಅನಿಸುತ್ತೆ. ಇಲ್ಲ ಅದು ಎಷ್ಟೊಂದ್ಸಲಿ ಅದು ನನಗೆ ಗೊತ್ತಿತ್ತಲ್ಲ, ಅಂದರೆ ಡಾಕ್ಟರ್ ಆಗಿ ಮ್ಯಾಕ್ಸಿಮಮ್ ನೀನು ಏನೇನು ಮಾಡಬೇಕು ಎಲ್ಲ ಮಾಡಿದೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ. ಎಲ್ಲ ಎಫರ್ಟ್ ಆಯಿತು. ಬಟ್ ಕೆಲವೊಂದ್ಸಲಿ ಡೆಲಿವರಿ ಪ್ರೋಗ್ರೆಸ್ ಆಗಲ್ಲ. ಅದು ಆವಾಗ ಕೆಲವೊಂದು ಮಗುಗೆ ಆಮೇಲೆ ಆಕ್ಸಿಜನ್ ತುಂಬ ಡಿಲೇ ಆಗೋದ್ರೆ ಮಗುಗೆ ಆಕ್ಸಿಜನ್ ಸಪ್ಲೈ ಪ್ರಾಬ್ಲಮ್ ಆಗಿ ಏನಾದರೂ ಮಗುಗೆ ತೊಂದರೆ ಆಗಿಬಿಟ್ರೆ ಆ ಭಯ ಆಯಿತು. ಸೊ ಯಾವುದಾಗುತ್ತಾಗಲಿ, ನಾನು ಫಸ್ಟ್ ನಾರ್ಮಲ್ ಆದರೆ ಬೆಸ್ಟು, ಆಗಿಲ್ಲ ಅಂದರೆ ಸಿಸೇರಿಯನ್. ಎಲ್ಲದಕ್ಕೂ ರೆಡಿ ಇದೆ ನಾನು ಮುಂಚೆಯಿಂದನೇ. ನನಗೇನು ಆವಾಗ ಇಲ್ಲ ಈಗ ಆಗ್ತಾಯಿಲ್ಲ, ನಾರ್ಮಲ್ ಆಗ್ತಾಯಿಲ್ಲ, ಪ್ರೋಗ್ರೆಸ್ ಆಗ್ತಾಯಿಲ್ಲ, ಸಿಸೇರಿಯನ್ ಅಂದರೆ ಓಕೆ ಮಾಡೋಣ ಅಷ್ಟೇ. ನನಗೇನು ಆ ಥರ ಶಾಕ್ ಥರ ಏನೂ ಇಲ್ಲ. ಮುಂಚೆನೇ ಮೈಂಡಲ್ಲಿ ನನಗೆ ಇತ್ತು, ಅಂದರೆ ಆದರೆ ನಾರ್ಮಲ್ ಆಗಲಿ ಒಳ್ಳೆಯದು, ಇಲ್ಲ ಅಂದರೆ ಸಿಸೇರಿಯನ್ ಮಾಡಿದ್ರೆ ಓಕೆ. ಟ್ರೂ. ಯಾಕೆ ನನ್ನ ಕೇಸಲ್ಲಿ ಆಗಿಲ್ಲ ಅದು? ಡಾಕ್ಟರ್ ಏನೋ ಅಂದ್ರಲ್ಲ, ಅದು ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ. ಆದರೆ ಅದು ಕೆಲವೊಂದ್ಸಲಿ ಜಾಗ ಕಮ್ಮಿ ಇರುತ್ತೆ ಮಗು ಆಚೆ ಬರೋದಕ್ಕೆ, ತಲೆ ಪೊಸಿಷನ್ ಕರೆಕ್ಟಾಗಿ ಕೂರ್ತಿರಲ್ಲ, ಏನು ಬೇಕಾದ್ರೂ ರೀಸನ್ ಇರ್ಬೋದು.
ಅದೇ ಮೋಸ್ಟ್ಲಿ ಅದೇ ಜಾಗ ಕಮ್ಮಿ ಇರ್ಬೋದು ಅಂತ ಅನಿಸುತ್ತೆ. ಡಾಕ್ಟರ್ ಅದನ್ನೇ ಹೇಳಿದ್ರು, ಪ್ಯಾಸೇಜ್ ಚಿಕ್ಕದಿರ್ಬೋದು, ಸೊ ಹಾಗಾಗಿ ಬರ್ತಾ ಇಲ್ಲ ಅದು ಅಂತ. ಸರಿ ಇನ್ನೇನು ಅಂತ ನನ್ನ ಕರ್ಕೊಂಡು ಹೋದರು. ಯಾವ ರೀತಿ ಇತ್ತು ನನ್ನ ರಿಯಾಕ್ಷನ್ ಆ ಟೈಮ್ನಲ್ಲಿ? ಫುಲ್ ಟೆನ್ಷನ್ ಆಗೋಗಿದ್ಲು. ಫುಲ್ ಪ್ಯಾನಿಕ್ ಒಳಗೆ, ಅಯ್ಯೋ ಸಿಸೇರಿಯನ್ ಅಂದರೆ ಆಪ್ರೇಷನ್ ಏನಾಗೋಗುತ್ತೋ, ಅವಳಿಗೆ ಬದುಕ್ತೀನ ಇಲ್ವೋ ಅನ್ನೋ ಥರ ಫುಲ್ ಟೆನ್ಷನ್ ಆಗೋಗಿದ್ಲು. ನಾನು ಬರಲಿಲ್ಲ ಅಂದರೆ ಹೋಗೋದೇ ಇಲ್ಲ ಒಳಗಡೆ ಅಂತ ಡಾಕ್ಟರ್ಗೆಲ್ಲ. ಆಮೇಲೆ ಡಾಕ್ಟ್ರು ಒಪ್ಪಿಸಿ ನನ್ನ ಕರ್ಕೊಂಡು ಹೋಗಿ ಒಳಗಡೆ ಒಟ್ಟಿಗೆ ಜೊತೆಗೆ ಇದ್ದೆ. ಜನರಲಿ ಹಾಸ್ಪಿಟಲಲ್ಲಿ ಹಸ್ಬೆಂಡ್ನ ಬಿಡ್ತಾರೆ ಆಯಿತಾ, ಬಟ್ ಕೆಲವೊಂದು ಕಡೆ ಬಿಡಲ್ಲ, ಅವ್ರದ್ದೇ ಪ್ರೋಟೋಕಾಲ್ಸೂ ಇರುತ್ತೆ ಅಲ್ವಾ. ಸೊ ದಿಸ್ ಡಾಕ್ಟರ್ ಅದಿತಿ ಗೊತ್ತೇ ಸೋ ಗುಡ್, ಶಿ ವಾಸ್ ಲೈಕ್ ಬರಲಿ ಅಂತ ಬಿಟ್ಟರು ಇವ್ರನ್ನ. ಅಲ್ಲೂ ಇನ್ನೊಬ್ರು ಡಾಕ್ಟ್ರನ್ನ ಪಕ್ಕ ಕರೆದಿದ್ರು ಫಾರ್ 2 minutes ಏನಕ್ಕೋ. ಐ ಸೆಡ್ ನೋ ಇಲ್ಲ, ಅದು ಪ್ರಿಪ್ರೇಷನ್, ಅದು ಫಸ್ಟ್ ಬೆಟಡಿನ್ ಎಲ್ಲ ಹಾಕೋದಕ್ಕೆ ಆ ಟೈಮಲ್ಲಿ ಆಚೆ ಕಳಿಸೋದಕ್ಕೆ ಹೇಳಿದ್ರು. ಆಮೇಲೆ ನೀನು ಇಲ್ಲ ಇಲ್ಲೇ ಇರಬೇಕು ಅಂತ ಅವರು ಅದಿತಿ ಡಾಕ್ಟರ್ ಕರೆದ್ಬಿಟ್ಟು ಇಲ್ಲೇ ಇರಲಿ ಅಂತ ಹೇಳಿದ್ದಕ್ಕೆ ಅವ್ರು ಆಮೇಲೆ ಆಯಿತು ಇನ್ನೇನು ಮಾಡೋದು ಅಂತ ಅಲ್ಲೇ ಇದ್ರು. ನೀವು ಡಿಮಾಂಡ್ ಮಾಡ್ಬೋದಾಯ್ತಾ, ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೂಮೆಂಟ್. ನಮಗೂ ಭಯ ಇರುತ್ತೆ, ನಿಮ್ಗೆ ಏನು ಕಂಫರ್ಟ್ಗಿದೆ ಅದು ನೀವು ಡಿಮಾಂಡ್ ಮಾಡಲೇಬೇಕು. ಇವಾಗ ನನ್ನ ಹಸ್ಬೆಂಡ್ ಬೇಕೇ ಬೇಕು ಅಂತ ಹಠ ಮಾಡಿದೆ, ಎವ್ರಿ ಸೆಕೆಂಡ್ ನನ್ನ ಜೊತೆನೇ ಇರಬೇಕು ಅಂತ ನಾನು ಡಿಮಾಂಡ್ ಮಾಡಿದೆ. ನಂಗೆ ಬೇಕೇ ಬೇಕು. ಐ ಡೋಂಟ್ ನೋ ವಾಟ್, ನನಗೆ ಅಲ್ಲಿ 10 ಜನ ಇದ್ರು ನನ್ನ ಸುತ್ತಮುತ್ತ, ಅವ್ರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇವರೊಬ್ಬರೇ, ಇವರಿದ್ರೆ ನನಗೆ ಧೈರ್ಯ ಅಂತ. ಸೊ ಬಟ್ ನಾನು ಡಾಕ್ಟರ್ ಆಗಿದ್ದಕ್ಕೆ ಬಿಟ್ಟಿರೋ, ಎಲ್ಲರಿಗೂ ಬಿಡಲ್ಲ ಆ ಥರ. ಕರೆಕ್ಟ್, ಕೆಲವೊಂದು ಹಾಸ್ಪಿಟಲಲ್ಲಿ ಬಿಡಲ್ಲ, ನಾನು ಹೇಳ್ದಂಗೆ. ಅಟ್ಲೀಸ್ಟ್ ಎಲ್ಲ ಪ್ರಿಪ್ರೇಷನ್ ಟೈಮ್ ಆ ಟೈಮಲ್ಲೆಲ್ಲ ಬಿಡಲ್ಲ. ಡೆಲಿವರಿ ಆದ್ಮೇಲೆ ಮಗು ತೋರ್ಸಕ್ಕೆ ಬಿಡ್ತಾರೆ, ಬಟ್ ಫುಲ್ ಅಲ್ಲೇ ಇರೋದಕ್ಕೆ ಬಿಡಲ್ಲ ಕಂಟಿನ್ಯೂಸ್. ಓಕೆ, ಅವ್ರಿಗೂ ಭಯ ಇರುತ್ತಲ್ಲ, ಅವರು ಮೆಡಿಕಲ್ ಇಲ್ಲ ನಾರ್ಮಲ್ ಆಗಿದ್ರು ಇಲ್ಲೆಲ್ಲ ನೋಡ್ಬಿಟ್ಟು ಭಯ ಆಗ್ಬಿಟ್ರೆ ಅವ್ರಿಗೆ ಕಟ್ ಮಾಡೋದೆಲ್ಲ ನೋಡಿ. ಸೊ ಅದಕ್ಕೆ ನಾನ್ ಮೆಡಿಕಲ್ ಪರ್ಸನಲ್ ಅಂದರೆ ಯೂಶಲಿ ಫುಲ್ ಅಲ್ಲೇ ಇರೋದಕ್ಕೆ ಬಿಡಲ್ಲ. ಟ್ರೂ. ನಾನು ಇನ್ನೂ ನೆನಪಿದೆ, ನಾನು ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ. ನಾವು ನನ್ನ ಮುಟ್ಟಿದ್ರೆ ಸಾಕು, ಏನು ಮಾಡ್ತಾ ಇದ್ದೀರಿ ಅವಾಗ ಅಲ್ವಾ? ಸಿಸೇರಿಯನ್ ಮಾಡ್ಬೇಕಾದ್ರೆ ಎಷ್ಟು ಕ್ವಶನ್ ಕೇಳಿದೆ ಅಂದ್ರೆ ಪ್ರೊಸೀಜರ್ ಆಗ್ತಾ ಇದೆ, ಕಂಟಿನ್ಯೂಸ್ ಕ್ವಶನ್. ಅವ್ರಿಗೆ ಏನ್ ಮಾಡ್ತಾ ಇದಾರೆ, ಅಲ್ಲೇನ್ ಮಾಡ್ತಾ ಇದೆ, ಇಲ್ಲೇನಾಗ್ತಾ ಇದೆ, ಅದೇನಾಗ್ತಾ ಇದೆ, ಫುಲ್ ಟೆನ್ಷನ್ ಅವಳಿಗೆ. ಆಮೇಲೆ ಏನ್ ಮಾಡಿದ್ರು ನಾನು ಪ್ರಶ್ನೆ ಕೇಳಬಾರ್ದು ಅಂತ? ಅಂದರೆ ತುಂಬ ಟೆನ್ಷನ್ ಆಗಿ ಇನ್ನೇನು ಅವಳು ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದಾಳೆ ಅಂತ ನಿದ್ದೆ ಮಾಡೋಕ್ಕೆ ಇಂಜೆಕ್ಷನ್ ಕೊಟ್ಟರು. ಆಮೇಲೆ ನನಗೆ ಏನಾಯ್ತು ಅಂತಲೇ ಗೊತ್ತಿಲ್ಲ, ಬಟ್ ನನಗೆ ಇನ್ನೂ ಒಂದು ನೆನಪಿದೆ. ಅವ್ರ ಮಗು ತೆಗಿಬೇಕಾದ್ರೆ ಸಖತ್ ನೋವಾಯಿತು ನನಗೆ ಹೊಟ್ಟೆಯಿಂದ. ನಾನು ಕಿರ್ಚಾಡ್ಬಿಟ್ಟೆ ಆ ಟೈಮ್ನಲ್ಲಿ ಅಲ್ಲ. ಅದು ಏನಂದರೆ ಎಪಿಡ್ಯೂರಲ್ ಕೊಟ್ಟಿದ್ರಲ್ಲ, ಅದರಲ್ಲಿ ಫುಲ್ ಪೇಯ್ನ್ ಹೋಗಲ್ಲ 100%, 80-90%ವರೆಗೂ ಹೋಗುತ್ತೆ. ಬಟ್ ಒಂದು 10% ಇರುತ್ತೆ, ಯಾಕೆಂದರೆ ಪುಷ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂಚೂರು ಸೆನ್ಸೇಷನ್ ಬೇಕಲ್ಲ. ಬಟ್ ಅದರಲ್ಲಿ ಆಲ್ರೆಡಿ ಎಪಿಡ್ಯೂರಲ್ ಕೊಟ್ಟಾಗಿದೆ, ಇನ್ನೊಂದ್ಸಲಿ ಸ್ಪೈನಲ್ ಅನಸ್ತೇಷಿಯಾ ಇನ್ನೊಂದ್ಸಲಿ ಏನಕ್ಕೆ ಅದೆಲ್ಲ ಟ್ರೈ ಮಾಡೋಣ ಅಂತ ಮಾಡಿದ್ರು. ಸೊ ಆದರೆ ಅದು ಎಳೆಯೋದು, ಅದೇ ಅಂದರೆ ಮಗುನ ತೆಗಿಬೇಕಾರೆ ಎಳಿಬೇಕಲ್ಲ, ಅದೆಲ್ಲ ಸೆನ್ಸೇಷನ್ ಗೊತ್ತಾಗ್ತಾ ಇತ್ತು ನನಗೆ. ಫುಲ್ ಭಯ, ಇವ್ರು ಏನು ಕಿತ್ತಾಗ್ತಾ ಇದ್ದಾರೆ ನನ್ನ ಬಾಡಿಯಿಂದ ಅಂತ. ಆಮೇಲೆ ಡಾಕ್ಟರ್ ಆಯಿತು ಅವರು 3-4 ಸತಿ ನನ್ನ ಮಾತಾಡ್ಸೋದು, ನಿನಗೇನು ಬೇಬಿ ಬೇಕು, ಬಾಯ್ ಗರ್ಲ್, ನನಗೆ ನನ್ನ ಸತಿ ನನ್ನ ಮಗು ಕೊಡಿ, ಹೆಲ್ದಿ ಆಗಿದ್ರೆ ಸಾಕು ಅಂತ ನಾನು ಅಷ್ಟೇ ಹೇಳ್ತಿದ್ನಲ್ಲ, ಹೆಲ್ದಿ ಬೇಬಿ ಏನು ಬೇಕು ಅಂತ ಕೇಳಿದ್ರು ಅವರು. ಏನು ಬೇಕು, ಗಂಡ ಹೆಣ್ಣ ಅಂದರೆ ಇಲ್ಲ ನನಗೆ ಹೆಲ್ದಿ ಬೇಬಿ. 2 ಸತಿ ಈ ಪ್ರಶ್ನೆ ಕೇಳಿದ್ರು, 2 ಸತಿ ನನ್ನ ಉತ್ತರನೇ ಸೇಮ್. ಆ ಮೂಮೆಂಟಲ್ಲಿ ನನಗೇನು ಬೇಡಪ್ಪ, ಗಂಡ ಹೆಣ್ಣ ಯಾವುದಾದ್ರೂ ಆಗಲಿ, ಒಟ್ಟಿನಲ್ಲಿ ಹೆಲ್ದಿ ಆಗಿರಬೇಕು. ನನಗೆ ಅರ್ಥ ಆಗ್ತಾ ಇಲ್ಲ, ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಇದೆಲ್ಲ ನಿಜಾನಾ, ಇದೆಲ್ಲ ನಡೀತಾ ಇದೆಯಾ, ನಾನು ಇಲ್ಲಿ ಮಲಗಿದ್ದೀನ, ನನಗೆ ಅರ್ಥ ಆಗ್ತಾ ಇದೆ, ಅದು ನಿಜಾನ ಇಲ್ವಾ ಅಂತ ನಂಬೋದಕ್ಕಾಗ್ತಾ ಇಲ್ಲ. ಹಾಗಿತ್ತು, ಬಿಕಾಸ್ ಆಫ್ ಮೆಡಿಸಿನ್ ಪವರ್ ಅನ್ಸುತ್ತೆ ಅಲ್ಲ. ಅದೇ ಮೆಡಿಸಿನ್ ಕೊಟ್ಟು ಅದು ಒಂಥರ ಏನೇನೋ ಆಗ್ತಾ ಇದೆ ಆ ಥರ ಫೀಲಿಂಗ್ ಇರುತ್ತೆ. ಸೊ ಹಂಗಿತ್ತು. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎವರ್ ಟೈಮ್ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿದ್ದು. ಸೊ ಒಬ್ವಿಯಸ್ಲಿ ಅದು ಬೇರೆ ವಿಷಯಕ್ಕೆ ಬಂದಾಗ ಸ್ಟ್ರಾಂಗ್ ಅಂತ ನಾನು ಹೇಳ್ತೀನಿ, ಬಟ್ ಈ ಥರ ಮೆಡಿಕಲ್ ವಿಷಯಕ್ಕೆ ಬಂದಾಗ, ನನಗೇನಾದರೂ ಮಾಡ್ತಾ ಇದ್ದಾರೆ ಅಂದಾಗ ಐ ಆಮ್ ನಾಟ್ ದಟ್ ಸ್ಟ್ರಾಂಗ್ ಅಲ್ಲ. ಒಂದು ಇಂಜೆಕ್ಷನ್ ತಗೋಬೇಕು ಅಥವಾ ಒಂದು ಬ್ಲಡ್ ಡ್ರಾ ಮಾಡೋಕ್ಕೇ ಫುಲ್ ಭಯ. ಸೊ ಹಂಗಾಗಿ ಇಫ್ ಐ ಕುಡ್ ಡೂ ದಿಸ್, ಐ ಆಮ್ ಶ್ಯೂರ್ ಅ ಲಾಟ್ ಆಫ್ ಯು ಕ್ಯಾನ್ ಡೂ ದಿಸ್ ಅಂತ ಆರಾಮದಲ್ಲಿ ಮಾಡ್ಬೋದು. ನನಗೆ ಇಷ್ಟು ಭಯ ಇದ್ದು ನಾನೇ ಫೇಸ್ ಮಾಡಿದ್ದೀನಿ ಅಂದರೆ ನೀವೂ ಮಾಡ್ಬೋದು ಅಂತ ಐ ಆಮ್ ಟೆಲಿಂಗ್ ಯು ವೆರಿ ಆನೆಸ್ಟ್ಲಿ ಆಯಿತಾ. ಇನ್ನೊಂದು ಏನಾಯಿತು ಅಂದರೆ ನನಗಿನ್ನ ನೆನಪಿದೆ, ಮಗುನ ತೆಗೆದಾಗ ಫೇಂಟ್ಲಿ ಅವ್ರು ಹಿಂಗೆ ತಗೊಂಡೋದ್ರು, ನಂಗೆ ಅದನ್ನ ನೆನಪಿದೆ. ನನಗೆ ಕೆಲವೊಂದು ನನ್ನ ಲ್ಯಾಕ್ಟೇಷನ್ ಕೋರ್ಸ್ ಟೀಚರ್ ಮುಂಚೆನೇ ಹೇಳಿದರು, ಗೋಲ್ಡನ್ ಅವರ್ ತುಂಬ ಇಂಪಾರ್ಟೆಂಟ್, ಸ್ಕಿನ್ ಟು ಸ್ಕಿನ್ ತುಂಬ ಇಂಪಾರ್ಟೆಂಟ್, ಮಗುನ ತೆಗೆದಿದ ತಕ್ಷಣ ನಿನ್ನ ಸ್ಕಿನ್ ಮೇಲೆ ಇಡೋದಕ್ಕೆ ಹೇಳು, ಆಮೇಲೆ ಆವಾಗಲೇ ಫೀಡಿಂಗ್ ಮಾಡಿಸು, ಆಮೇಲೆ ಅಂಬಲಿಕಲ್ ಕಾರ್ಡ್ ಅಟ್ಲೀಸ್ಟ್ 1 minute ತನಕ ಆದರೂ ಇಡಬೇಕು ಅಂತ. ಬಟ್ ನನಗಿದು ಯಾವುದೂ ಸಿಕ್ಕಿಲ್ಲ ಅಲ್ಲ, ಬೇಜಾರಾಗೋಯ್ತು ನನಗೆ. ಅದು ನೀನು ತುಂಬ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಇಂಜೆಕ್ಷನ್ ಕೊಟ್ಟರು, ನೀನು ನಿದ್ದೆ ಮಾಡಿದೆ. ಅವ್ರು ತೆಗೆದ್ಮೇಲೆ ತಂಗೆ ಫಸ್ಟ್ ತೋರಿಸಿದ್ರು, ಆಮೇಲೆ ಹಿಂಗೆ ತೋರ್ಸಕ್ಕೆ ಬಂದರು, ನೀನು ನಿದ್ದೆ ಮಾಡ್ತಾಯಿದ್ದೆ. ಅದಕ್ಕೆ ಇಲ್ಲ, ಮಗು ತೆಗೆದ ತಕ್ಷಣ ಫಸ್ಟ್ ಗಂಡು ಮಗು ಅಂತ ಹಿಂಗೆ ತೋರಿಸ್ಬಿಟ್ಟು, ಆಮೇಲೆ ಅದು ಮಗುದು ಫಸ್ಟ್ ಇನಿಷಿಯಲ್ ಇದೆಲ್ಲ ಸ್ಟಿಮ್ಯುಲೇಟ್ ಎಲ್ಲ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ
ಕೊಡ್ತಾರಲ್ಲ ಅದು ಮಾಡಿಬಿಟ್ಟು ಆಮೇಲೆ ಮತ್ತೆ ತೊಗೊಂಬಂದ್ರು ಅದೆಲ್ಲ ಅಷ್ಟೊಂದು ನೋಡಿದ್ರಾ ನೀವು? ನಾನ್ ನೋಡೇ ಇಲ್ಲ. ಅದೆಲ್ಲ ನೀನು ನಿದ್ದೆ ಮಾಡ್ತಾ ಇದೆಯಲ್ಲ ಅವಾಗ. ಹೆಂಗ ಅನಿಸ್ತು ಅದೆಲ್ಲ ನೋಡ್ಬೇಕಾದ್ರೆ? ನನಗೇನು ಅಂದರೆ ಓಕೆ ಅಂದರೆ ಏನಂದರೆ ಮಗು ಆಚೆ ಬಂದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಆಮೇಲೆ ಗುಂಡುಗಿತ್ತಲ್ಲ, ಸೊ ಪಿಂಕ್ ಇದೆ, ಸೊ ಒಟ್ಟಿಗೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಅವ್ರು ಡಾಕ್ಟರ್ನ ಕೇಳಿದೆ ಹೆಂಗಿದೆ ಅಂದರೆ ಫುಲ್ ಹೆಲ್ದಿ ಆಗಿದೆ ಅಂದ ತಕ್ಷಣ ಫುಲ್ ಖುಷಿ ಆಯಿತು. ಅಂದರೆ ನಂಗೆ ಮೇಯ್ನ್ಲಿ ಮಗು ಹೆಲ್ದಿ ಆಗಿದೆಯಲ್ಲ, ಓಕೆ ಸಾಕು. ಬಟ್ ಸೊ ಅಷ್ಟೇ, ಇನ್ನು ಅದಕ್ಕೆ ಅಷ್ಟೇ ಖುಷಿ ಆಯಿತು. ಮಗು ಹೆಲ್ದಿ ಆಗಿದೆ ಅಂತ ಹೇಳಿದ ತಕ್ಷಣ ಆಯ್ತು, ಇನ್ನೇನು ತೊಂದರೆ ಇಲ್ಲ, ಆರಾಮಾಗಿ. ವೆರಿ ನೈಸ್. ಅಲ್ಲೂ ನಾನು ಕೇಳ್ತಾ ಇದ್ದೆ, ಬೇಬಿ ಮಗು ಹೆಲ್ದಿ ಆಗಿದೆಯಾ, ನಿಜ ಹೇಳಿ. ಅವ್ರು ಹೇಳಿದ್ ನಂಬ್ತಾನೆ ಇಲ್ಲ ಅಲ್ಲ. ನಾನು ಆಮೇಲೆ ಅವ್ರ ಮಗುನ ಅದೇ ಎಲ್ಲ ತಗೊಂಡೋಗಿ ವಾರ್ಮರ್ ಹತ್ರ ಇಡ್ತಾರೆ, ಯಾಕಂದರೆ ಓಟಿ ಒಳಗಡೆ ಎಲ್ಲ ಕೋಲ್ಡ್ ಇರುತ್ತೆ. ಅವಾಗ ಅವಳಿಗೆ ಫುಲ್ಲು ಟೆನ್ಷನ್, ಏನು ನಿಜ ಏನೋ ಹೇಳ್ತಾ ಇದ್ದೀನ, ಸುಳ್ಳು ಹೇಳ್ತಾ ಇದ್ದೀನ, ಮಗು ನಿಜವಾಗ್ಲೂ ಹೆಲ್ದಿ ಇದೆಯಾ, ಏನಾಗಿದೆ ಅವಳಿಗೆ ನಂಬ್ತಾನೆ ಇಲ್ಲ. ಅದನ್ನೇ ಕೇಳ್ತಾ ಇದ್ದಾಳೆ, ಮಗು ಹೆಲ್ದಿ ಇದೆಯಾ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ? ಬಿಕಾಸ್ ನನಗೆ ಯಾಕೆ ಕೊಟ್ಟಿಲ್ಲ ಮಗು, ನನಗೆ ಯಾಕೆ ತೋರಿಸಿಲ್ಲ ಅಂತ. ಬಿಕಾಸ್ ನನಗೆ ಆಮೇಲೆ ಕಾನ್ಷಿಯಸ್ ಬಂತು, ಅವಾಗ ಮಗುನೇ ಇಲ್ಲ, ಯಾಕೆ ನನಗೆ ತೋರಿಸ್ತಾ ಇಲ್ಲ ಮಗು ಅಂತ. ಬಟ್ ಆಮೇಲೆ ಅವ್ರು ಹೇಳಿದ್ರು, ಅದೇ ಇಲ್ಲಿ ಓಟಿನಲ್ಲಿ ಕೋಲ್ಡ್ ಇದೆ. ನಾನು ಡಾಕ್ಟರ್ ಬಂದರು ನೆಕ್ಸ್ಟ್ ಡೇ, ಅವ್ರನ್ನ ಕ್ಲಿಯರಾಗಿ ಕೇಳಿದೆ, ಯಾಕೆ ನನಗೆ ಮಗುನ ಕೊಟ್ಟಿಲ್ಲ ನನ್ನ ಬಾಡಿ ಮೇಲೆ ಅಂತ. ಅವಾಗ ಅವ್ರು ಏನಂದ್ರೆ, ಇಟ್ ಇಸ್ ವೆರಿ ಕೋಲ್ಡಾ. ಅಂದರೆ ಒಂದು ಡೆಲಿವರಿ ಆದ ತಕ್ಷಣ ನೀನು ನಿದ್ದೆ ಮಾಡ್ತಾ ಇದ್ದೆ. ಇನ್ನೊಂದು ಓಟಿಯಲ್ಲಿ ಕೋಲ್ಡ್ ಇರುತ್ತೆ, ಅವಾಗವಾಗ ಅದು ಮಗುಗೆ ತುಂಬ ಕೋಲ್ಡ್ ಎಕ್ಸ್ಪೋಜರ್ ಮಾಡಬಾರ್ದು, ಅದಕ್ಕೆ ವಾರ್ಮರ್ ತಗೊಂಡೋಗಿ ವಾರ್ಮರಲ್ಲಿ ಇಡ್ತಾರೆ. ಸೊ ಹಂಗಾಗಿ ಅದು ಮಿಸ್ ಆಯಿತು. ಬಟ್ ಇಫ್ ಯು ವೆರಿ ಸ್ಟ್ರಾಂಗ್, ನೀವು ಆ್ಯಕ್ಟಿವ್ ಆಗಿದ್ದು, ನಿಮಗೆಲ್ಲ ಗೊತ್ತಾಗ್ತಾ ಇದೆ, ಈ ಪಾರ್ಟ್ ಮಾತ್ರ ಸೆನ್ಸೇಷನ್ ಇಲ್ಲ, ಬಟ್ ನೀವು ಫುಲ್ ಆ್ಯಕ್ಟಿವ್ ಆಗಿದ್ದೀರಾ, ನಿಮಗೆ ಡೆಫಿನೆಟಾಗಿ ಮಗು ಸ್ಕಿನ್ ಟು ಸ್ಕಿನ್ ಕೊಡ್ತಾರೆ ಆಯಿತಾ, ನಾಟ್ ಟು ವರಿ. ಇದೆಲ್ಲ ನಮ್ಮ ರೈಟ್ಸ್. ಅಂಬಲಿಕಲ್ ಕಾರ್ಡ್ ಯಾವಾಗ ಕಟ್ ಮಾಡಬೇಕು, ಗೋಲ್ಡನ್ ಆರ್ ಬೇಕು ನನಗೆ, ಅಂದರೆ ಹುಟ್ಟಿದ ತಕ್ಷಣ ನನಗೆ ಎದೆ ಹಾಲು ಕೊಡಿಸ್ಬೇಕು, ಮಗುನ ನನ್ನ ಸ್ಕಿನ್ ಮೇಲೆ ಟಚ್ ಮಾಡಿಸ್ಬೇಕು, ಇದೆಲ್ಲ ನಮ್ಮ ರೈಟ್ಸ್. ಅದನ್ನು ಡಾಕ್ಟರ್ಗೆ ಮುಂಚೆ ಹೇಳಿದ್ರೆ ಅದನ್ನೆಲ್ಲ ಫಾಲೋ ಮಾಡ್ತಾರೆ ಆಯಿತಾ. ಇಲ್ಲ ನಾವೇ ಕಾನ್ಷಿಯಸ್ ಆಗಿಲ್ಲ ಅಂದರೆ ಡೆಫಿನೆಟಾಗಿ ಅವ್ರ ಮುಂದಿನ ಪ್ರೊಸೀಜರ್ಸ್ ಏನಿದೆ ಅದನ್ನು ಮಾಡ್ತಾ ಹೋಗ್ತಾರೆ. ನೀವು ಸುಮಾರಷ್ಟು ಡೆಲಿವರೀಸ್ ಎಲ್ಲ ಮಾಡಿದ್ದೀರಾ ಅಂತ ಹೇಳಿದ್ದೀರಾ ಅಲ್ವಾ, ಕಲಿಬೇಕಾದ್ರೆ. ಅದಕ್ಕೂ ಇವತ್ತು ಹೆಂಡ್ತಿದಾಗೋದಕ್ಕೂ ಎಷ್ಟು ವ್ಯತ್ಯಾಸ ಇತ್ತು? ಅಂದರೆ ಕೆಲಸ ಮಾಡಬೇಕಾದ್ರೆ ಏನು ಅನ್ಸೋದಿಲ್ಲ ಅವಾಗ. ಅವ್ರು ಹೇಳ್ತಾ ಇದ್ರು, ಹಿಂಗೆ ತೆಗಿಯೋದು ಹಿಂಗೆ ಕೊಡೋದು, ಯಾಕಂದ್ರೆ ಇನ್ನೊಬ್ರು ಅಲ್ಲಿ ರೆಡಿ ಆಗ್ತಾರೆ, ಅವ್ರು ತೆಗಿಯೋದು ಹಂಗೆ ಕೊಡೋದು ಅಂತ. ಅಂದರೆ ಡೆಲಿವರಿ ಆಗ್ತಾ ಇರುತ್ತೆ, ಅವಾಗ ನಮ್ದೇನು ಫಾರ್ಮಲ್ ಪ್ರೊಸೀಜರ್, ಮಗು ಆಚೆ ಬರ್ತಾ ಇದೆ, ಎಪಿಸಿಯೋಟಮಿ ಅದನ್ನ ಕಟ್ ಮಾಡೋದು, ಮಗು ತೆಗಿಯೋದು, ಆಮೇಲೆ ಅವ್ರು ಕೊಡೋದು, ಅದನ್ನು ಸೂಚರ್ ಮಾಡೋದು, ಅದೇ ನಮ್ಮ ಕೆಲಸ. ಅದು ಆ ಥರ ಅವಾಗ. ಅದು ತುಂಬ 15 ವರ್ಷದ ಮೇಲಾಯಿತು ಇಂಟರ್ನ್ಶಿಪ್ಪಲ್ಲಿ. ಅವಾಗ ಅಂದರೆ ಎಮೋಷನ್ಸ್ ಎಲ್ಲ ಏನಿರಲ್ಲ, ಅಂದರೆ ನಾರ್ಮಲ್ ಥರ. ಇವಾಗ ಅಂದರೆ ಫುಲ್ ಭಯ ಇರುತ್ತೆ, ಸ್ವಲ್ಪ ಟೆನ್ಷನ್ ಇರುತ್ತೆ. ಯಾಕಂದರೆ ನನಗೆ ಗೊತ್ತಿತ್ತು, ಕಾನ್ಫಿಡೆಂಟ್ ಇತ್ತು ಎಲ್ಲ ಸರಿಯಾಗಿ ಬರುತ್ತೆ ಅಂತ. ಆದರೆ ನೀನು ಫುಲ್ಲು ಭಯಪಟ್ಟಿದ್ದು ನೋಡಿ ಒಂಚೂರು ಅಷ್ಟೇ, ಅದ್ರ ಮೇಲೆ ಸ್ವಲ್ಪ ಭಯ ಆಯಿತು. ಇಲ್ಲಾಂದರೆ ನಂಗೆ ಆರಾಮಾಗಿದ್ದೆ ನಾನು. ಆ ಮೂಮೆಂಟಲ್ಲಿ ಖುಷಿ ಆಯ್ತಾ ವೆನ್ ಯು ಸಾ ಯೋರ್ ಬೇಬಿ ಕಮಿಂಗ್ ಫ್ರಮ್ ಮೈ ಟಮ್ಮಿ? ಮಗು ಬಂತಲ್ಲ, ಇಮ್ಮಿಡಿಯೇಟ್ಲಿ ಅಳಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಹೆಲ್ದಿ ಆಗಿದೆ. ಇವ್ರು ಹೇಳ್ತಾ ಇದ್ರು, ಮಗು ಬಂದಿದ ತಕ್ಷಣ ಅಳಬೇಕು, ಇದೆಲ್ಲ ಬೇಸಿಕ್ ಥಿಂಗ್ಸ್ ಅಲ್ವಾ. ಅಂದರೆ ಈ ಥರ ರಿಯಾಕ್ಟ್ ಮಾಡಿದ್ರೆ ಇಟ್ಸ್ ಅ ಹೆಲ್ದಿ ಬೇಬಿ ಅಂತ ಹೇಳ್ತಾರೆ ಅಲ್ವಾ. ಹುಟ್ಟಿದ ತಕ್ಷಣ ಅಳ್ಳೇಬೇಕು ಅಂತಾರೆ. ಸೊ ಕೆಲವೊಂದು ಸೌಂಡ್ಸ್ ನನಗಿನ್ನ ನೆನಪಿದೆ, ಹತ್ತಿರೋ ಶಬ್ದ ನನಗಿನ್ನ ನೆನಪಿದೆ. ಬಟ್ ದ ಡಾಕ್ಟರ್ಸ್ ವೆ ವೆರಿ ವೆರಿ ಗುಡ್ ಆಯಿತಾ. ದೇ ವೆ ವೆರಿ ಸಪೋರ್ಟಿವ್, ವೆರಿ ಪೇಷಂಟ್, ವೆರಿ ಕಾಮ್ ಅಲ್ವಾ. ಅವರು ಅನಸ್ತೀಶಿಯಾ ಡಾಕ್ಟರ್ ಅವರು ಕೊಡ್ತಾ ಇದ್ರಲ್ಲ, ಅವರೆಲ್ಲ ನಿಂಗೆ ಆನ್ಸರ್ ಮಾಡ್ತಾ ಇದ್ರು. ನೀನು ಕೇಳಿದ ಕ್ವಶನ್ಗೆಲ್ಲ ಅವರೊಂದು ಸ್ವಲ್ಪ ಆನ್ಸರ್ ಮಾಡೋದು, ನಾನೊಂದು ಸ್ವಲ್ಪ ಮಾಡ್ತಾ ಇದ್ದೆ. ಸೊ ಇದಾಗಿತ್ತು ನನ್ನ ಓವರಾಲ್ ಸಿ ಸೆಕ್ಷನ್ ಡೆಲಿವರಿ ಎಕ್ಸ್ಪೀರಿಯನ್ಸ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ಟ್ ಮಿನಿಟ್ ತುಂಬ ಬದಲಾವಣೆ ಆಗ್ಬೋದು. ನಾವು ಅಂದ್ಕೊಂಡಂಗೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಬಟ್ ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಇದೆಲ್ಲ ಆದಮೇಲೆ ನನಗೆ ಎಷ್ಟು ಗಿಲ್ಟ್ ಫೀಲ್ ಇತ್ತು ಗೊತ್ತಾ. ನನ್ನನ್ನು ಅಬ್ಸರ್ವೇಷನ್ ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ನನ್ನ ಪ್ರಯಾರಿಟಿನೇ ಬೇರೆ. ನಾನು ಐ ಆಮ್ ಫೀಲಿಂಗ್ ವೆರಿ ಗಿಲ್ಟಿ, ನಾನು ಟ್ರೈ ಮಾಡಿಲ್ಲ ಅನಿಸುತ್ತೆ ನಾರ್ಮಲ್ ಡೆಲಿವರಿಗೆ, ಅದನ್ನೇ ಹೇಳ್ತಾ ಇದ್ದೆ ಅನಿಸುತ್ತೆ ಅಲ್ಲ. ಅವಳಿಗೆ ಭಯನೇ, ಟೆನ್ಷನ್ ಆ ಥರ. ನಾರ್ಮಲ್ ಆಗಿಲ್ಲ ಅಂತ ನಾನು ಏನು ಮಾಡೋಕ್ಕಾಗಲ್ಲ. ಅದು ನಿನ್ನ ಎಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ಬೇಕು ಹಾಕಾಯಿತು, ಅದು ಬರಲ್ಲ ಒಂದೊಂದ್ಸಲಿ ಮಗು ಅಷ್ಟೇ. ಆವಾಗ ಸಿಸೇರಿಯನ್ ಮಾಡಲೇಬೇಕಾಗತ್ತೆ. ಆ ಥರ ಮಾಡಿದ್ದಾರೆ, ಪ್ರಾಪರ್ ಇಂಡಿಕೇಶನ್ ಇತ್ತು, ಮಾಡಿದ್ದಾರೆ ಪ್ರೊಲಾಂಗ್ ಲೇಬರ್ ಅಂತ. ಸೊ ಮಗು ಹೆಲ್ದಿ ಇರಬೇಕು, ಅದು ಇಂಪಾರ್ಟೆಂಟ್. ಮಗು ಬರ್ತಾ ಇಲ್ಲ, ನಾವು ಸುಮ್ಮನೆ ಫೋರ್ಸ್ಫುಲಿ ನಾರ್ಮಲ್ಲೇ ಆಗಬೇಕು ಅಂತ ವೆಯ್ಟ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಯಾಕಂದರೆ ಮಗು ಹುಟ್ಟಬೇಕಾದ್ರೆ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗಿಲ್ಲ ಅಂದರೆ ಆಮೇಲೆ ಸೆರೆಬ್ರಲ್ ಪ್ಯಾಲ್ಸಿ ಆಗಿ ಹೈಪಾಕ್ಸಿಕ್ ಬ್ರೈನ್ ಡ್ಯಾಮೇಜ್ ಆದರೆ ಆಮೇಲೆ ಮಗುಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ತುಂಬ ಕಷ್ಟ. ತಾಯಿ ಮಗು ಹೆಲ್ತ್ ಈಸ್ ಪ್ರೈಮರಿ, ಅದಕ್ಕೆ ಏನು ಬೇಕೋ ಅದು ಮಾಡಲೇಬೇಕು. ಟ್ರೂ.
ಸೊ ಹಾಗಾಗಿ ನನಗೆ ತುಂಬ ಗಿಲ್ಟ್ ಇತ್ತು ಆಯಿತಾ. ಇದನ್ನು ಆನೆಸ್ಟಾಗಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಲೇಡೀಸ್ಗೆ ಈ ಥರ ಗಿಲ್ಟ್ ಬರುತ್ತೆ, ಮೇ ಬಿ ನಾನು 100% ಕೊಟ್ಟಿಲ್ಲ, ಅದಕ್ಕಾಗಿಲ್ಲ ಅಂತ. ಸಮ್ಟೈಮ್ಸ್ ಸಿಚುವೇಶನ್ಸ್ ನಮ್ಮ ಕೈಯಲ್ಲಿ ಇರಲ್ಲ, ಏನೂ ಮಾಡೋದಕ್ಕಾಗಲ್ಲ. ಆ ಮೊಮೆಂಟಲ್ಲಿ ನನಗೆ ಗಿಲ್ಟ್ ಆಯಿತು, ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಸೊ ದ್ಯಾಟ್ ನೀವು ಆ ರೀತಿ ಗಿಲ್ಟ್ ಫೀಲ್ ಮಾಡ್ಕೋಬೇಡಿ ಅಂತ. ಯು ಶುಡ್ ಜಸ್ಟ್ ಫೀಲ್ ಲೈಕ್ ಓಕೆ, ನಾನು ಸೇಫ್ ಆಗಿದ್ದೀನಿ, ಆ ಮಗು ಸೇಫ್ ಆಗಿದೆಯಾ, ದಟ್ ಈಸ್ ಇಂಪಾರ್ಟೆಂಟ್. ಬಿಕಾಸ್ ಇಬ್ಬರೂ ಸೇಫ್ ಆಗಿರೋದು ಇಂಪಾರ್ಟೆಂಟ್ ಅಲ್ವಾ, ಹೆಲ್ದಿ ಆಗಿರೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಮನೆಗೆ ಬಂದಮೇಲೆ ನಿಧಾನಕ್ಕೆ ಯೋಚನೆ ಮಾಡ್ತಾ ಆವಾಗ ರಿಯಲೈಸ್ ಆಯಿತು, ಓಕೆ ಐ ಆಮ್ ವೆರಿ ಹ್ಯಾಪಿ. ಇವಾಗ ಆಗಿದ್ದೆಲ್ಲ ಆಗೋಯ್ತು. ಏನು ಡಿಫ್ರೆನ್ಸ್ ಇದೆ, ನಾರ್ಮಲಲ್ಲಿ ಬೇಗ ರಿಕವರಿ ಆಗುತ್ತೆ, ಇದರಲ್ಲಿ ನರ್ವ್ಸ್ ಎಲ್ಲ ಮತ್ತೆ ಗ್ರೋ ಆಗಬೇಕಲ್ವಾ. ಸೊ ಹಾಗಾಗಿ ಇಲ್ ಟೇಕ್ ಮೋರ್ ಟೈಮ್ ಫಾರ್ ರಿಕವರಿ, ಅದು ಮೇಜರ್ ಡಿಫ್ರೆನ್ಸ್ ಇರುತ್ತೆ. ಸೊ ಇದಾಗಿತ್ತು ಸಿ ಸೆಕ್ಷನ್ ವರ್ಸಸ್ ನಾರ್ಮಲ್ ಡೆಲಿವರಿ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೀವಿ. ನಿಮಗೇನಾದರೂ ಹೇಳೋದಿದೆಯಾ? ಐ ಥಿಂಕ್ ಎಲ್ಲ ಹೇಳಿದ್ದೀವಿ ಅಲ್ವಾ. ಆ್ಯಂಡ್ ಇದಾಗಿದ ತಕ್ಷಣ ಡೆಲಿವರಿ ಆದಮೇಲೆ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು, ನೀವು ನೋಡಿದ್ದೀರಾ? ಇಮ್ಮಿಡಿಯೇಟ್ ಇಲ್ಲ, ನಾನು ಯಾಕಂದರೆ ನಾನು ನಿನ್ನ ಜೊತೆನೇ ಇದ್ನಲ್ಲ. ಓಕೆ ಓಕೆ. ಅದಾದಮೇಲೆ ಸಿಸೇರಿಯನ್ ಆದಮೇಲೆ ಇನ್ನೇನು ಅದೇ ಪೋಸ್ಟ್ ಆಪ್ ರೂಮ್ ಕರ್ಕೊಂಡು ಹೋದ್ರು. ನೀವು ನನ್ನ ಜೊತೆ ನಾನು ಇಲ್ಲ ಅಂದಿದ್ರೆ ಹೋಗ್ತಿದ್ದೆ ಆಚೆ, ಬಟ್ ನಿನಗೆ ಭಯ, ನನಗೆ ಭಯ, ನಿನಗೆ ತುಂಬ ಭಯ. ಅವಳನ್ನ ಬಿಟ್ಟು ಹೋಗಂಗಿಲ್ಲ, ಅವಳನ್ನ ಕಂಡುಬಿಟ್ಟಿದ ತಕ್ಷಣ ನಾನು ಇಲ್ಲ ಅಂದರೆ ಭಯ ಆಗುತ್ತೆ ಅಂತ ನಾನು ನಿನ್ನ ಜೊತೆಗೇನೆ ಇದ್ದೆ. ಐ ಜಸ್ಟ್ ಫೀಲ್ ಲೈಕ್ ಡಾಕ್ಟರ್ಸ್ ನನ್ನ ಸೇವ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಇಲ್ಲ ಅವ್ರು ನನ್ನ ಸೇವ್ ಮಾಡ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಬಿಹೇವ್ ಮಾಡ್ತಾ ಇದ್ದೀನಿ. ಇವ್ರು ಇರಲೇಬೇಕು, ನನ್ನ ಪಕ್ಕನೇ ಇರಬೇಕು, ಇವರಿದ್ದರೆ ನನಗೆ ಧೈರ್ಯ, ಯಾರಾದರೂ ಬರಲಿ ಐ ಡೋಂಟ್ ಕೇರ್, ಇವ್ರು ಇದ್ದಾರಾ ಓಕೆ, ನನ್ನವ್ರು ಇದ್ದಾರೆ ಅಂತ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ತನಕ ನೀವು ನೋಡಿದ್ದು ಈ ಕತೆ. ಬಟ್ ಪಾಪು ಬಂದಮೇಲೆ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು? ನಾನು ಈಚೆ ಬಂದಾಗ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿರುವಂಥ ಕ್ಷಣ ಹೇಗಿತ್ತು, ಎಲ್ಲರೂ ನನ್ನ ಜೊತೆ ಮಾತಾಡಿರುವಂಥ ಮೂಮೆಂಟ್ಸ್ ಹೇಗಿತ್ತು, ಅದೆಲ್ಲ ಶೇರ್ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದಷ್ಟು ಬೇಗ. ಅಲ್ಲಿ ತನಕ ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಆದಷ್ಟು ಜನರ ಜೊತೆ ಶೇರ್ ಮಾಡಿ. ಬಿಕಾಸ್ ನಾರ್ಮಲ್ ವರ್ಸಸ್ ಸಿ ಸೆಕ್ಷನ್ ಡೆಲಿವರಿ ಬಗ್ಗೆ ತುಂಬ ಯೋಚನೆಗಳು ಇರುತ್ತೆ ಆ್ಯಂಡ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆಲ್ಲ ವೀಡಿಯೋಸ್ ಬರುತ್ತೆ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಲಾಟ್ಸ್ ಆಫ್ ಲವ್. ಆದಷ್ಟು ಬೇಗ ಮತ್ತೆ ಸಿಗೋಣ. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನತೆಯನ್ನು ಸದಾ ಪ್ರೋತ್ಸಾಹಿಸಿ. ಬಾಯ್.